ಪರಮ ಪವಿತ್ರವಾದಂತಹ ಅಮಾವಾಸ್ಯೆ ದಿನ ನಮಗೆ ಬಂದಿರುವಂತಹ ಕಷ್ಟಗಳು ಏನೇ ಇರಬಹುದು, ಕೇಡುಗಳು, ಕಷ್ಟಗಳು, ಕಣ್ಣು ದೃಷ್ಟಿಗಳು, ನರದೃಷ್ಟಿಗಳು, ಮಾಟಮಂತ್ರ, ವಾಮಾಚಾರ ಏನೇ ನಮ್ಮ ಮೇಲೆ ಪ್ರಯೋಗಗಳಾಗಿದ್ರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂತಹ ದಿನ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ. ಸ್ನೇಹಿತರೆ, ಇವತ್ತು ನಾನು ತಿಳಿಸಿಕೊಡುವಂತಹ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಅಂದರೆ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿರ್ಮೂಲನವಾಗುತ್ತದೆ. ಸ್ನೇಹಿತರೆ, ಕಣ್ಣು ದೃಷ್ಟಿ ಅನ್ನೋದು ತುಂಬಾ ಕಷ್ಟಗಳನ್ನು ತಂದು ಕೊಡುತ್ತದೆ. ನಮಗೆ ಯಾರಾದರೂ ನಮ್ಮ ಮನೆಗೆ ಬಂದು ಇವರೇನು ಇಷ್ಟು ಚೆನ್ನಾಗಿ ಬಾಳ್ತಾ ಇದ್ದಾರೆ, ಇವರು ಹಾಳಾಗಿ ಹೋಗ್ಬಿಡ್ಲಿ, ಇವರು ನಮ್ಮನ್ನು ನೋಡಿಬಿಟ್ಟು ಹೊಟ್ಟೆ ಉರ್ಕೋತಾ ಇದ್ದಾರೆ ಅಂತಂದರೆ ಖಂಡಿತವಾಗಿಯೂ ಅದೆಲ್ಲವೂ ಕೂಡ ಇದು ನಿರ್ಮೂಲನೆ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಕೆಲವೊಮ್ಮೆ ತಿಳಿದೇನೋ ಏನಾದರೂ ನಮ್ಮಿಂದಾನೂ ಕೂಡ ತಪ್ಪುಗಳಾಗಿರುತ್ತೆ, ಮನೆಗೆ ದೋಷಗಳಾಗಿರುತ್ತದೆ, ದಾರಿದ್ರ್ಯ ಬಂದಿರುತ್ತದೆ. ಆ ದಾರಿದ್ರ್ಯವೆಲ್ಲ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ನಾನು ತಿಳಿಸಿಕೊಡುವ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮನೆಯ ಮುಖ್ಯ ದ್ವಾರದಲ್ಲಿ ಮಾಡಿಕೊಳ್ಳುವಂತಹ ಅದ್ಭುತ ಪರಿಹಾರ ಸ್ನೇಹಿತರೆ. ಹೆಚ್ಚು ಹಣವನ್ನು ಖರ್ಚು ಮಾಡಿಕೊಂಡು ಈ ಒಂದು ಪ್ರಯೋಗಗಳನ್ನು, ಈ ಒಂದು ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕಡಿಮೆ ಖರ್ಚಿನಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಳ್ಳಬಹುದು. ನಾವು ಬೇರೆಯವರ ಹತ್ರ ಹೋಗಿ ಪರಿಹಾರಗಳನ್ನು ಮಾಡಿಸಿಕೊಳ್ತೀವಿ ಅಂದರೆ ನಿಮಗೆ ಸಾವಿರಾರು ರೂಪಾಯಿಗಳನ್ನು ಅವರು ತೆಗೆದುಕೊಳ್ತಾರೆ. ಇದರಿಂದ ಕೆಲವೊಮ್ಮೆ ಅದು ನಿಮಗೆ ಪರಿಹಾರ ಆಗಲೂಬಹುದು, ಆಗದೆಯೂ ಕೂಡ ಇರಬಹುದು. ಈ ಪರಿಹಾರ ಸುಲಭವಾಗಿ ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ಅದರ ರಿಸಲ್ಟ್ ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಇದು ಶಕ್ತಿಯುತವಾದಂತಹ ಅಮಾವಾಸ್ಯೆಯಾಗಿದೆ. ಈ ದಿನ ಮಾಡಿಕೊಳ್ಳುವಂಥ ಈ ಪರಿಹಾರ 100% ನಿಮಗೆ ಫಲವನ್ನು ಕೊಡುತ್ತದೆ. ನೀವೇನಾದರೂ ಈ ಥರ ಪರಿಹಾರಗಳನ್ನು ಅಮಾವಾಸ್ಯೆ, ಪೌರ್ಣಮಿ ದಿನಗಳಲ್ಲಿ, ಅಷ್ಟಮಿ ತಿಥಿಗಳಲ್ಲೇ ಮಾಡಿಕೊಳ್ಬೇಕು. ಆದರೆ ಮಂಗಳವಾರದ ದಿನ ಬಂದಿರುವಂಥ ಈ ಒಂದು ಅಮಾವಾಸ್ಯೆ ಆಗಿರೋದ್ರಿಂದ ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ. ಹಾಗಾದರೆ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು, ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆಗಲೇ ನಿಮಗೆ ಅರ್ಥವಾಗೋದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ಒಂದು ಪರಿಹಾರ ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನವಧಾನ್ಯಗಳು ಮುಖ್ಯವಾಗಿ ಬೇಕಾಗುತ್ತದೆ. ಇದು ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತದೆ. ಇಲ್ಲಾಂದರೆ ಯಾವುದಾದರೂ ನೀವು ಅಂಗಡಿಗಳಲ್ಲಿ ನೀವು ಸ್ವಲ್ಪ ತೆಗೆದುಕೊಳ್ಳಬಹುದು. ಪೂಜಾ ಸ್ಟೋರಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತದೆ. ಹಾಗಾಗಿ ಪೂಜಾ ಸ್ಟೋರಲ್ಲಿ ನೀವು 50 ರೂಪಾಯಿ ಕೊಟ್ಟರೆ ನಿಮಗೆ ನವಧಾನ್ಯಗಳನ್ನು ಕೊಡ್ತಾರೆ. 20 ರೂಪಾಯಿಗೂ ಕೂಡ ಕೊಡ್ತಾರೆ. ನೀವು ಕೇಳಿಕೊಂಡು ತಗೊಳ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನವಧಾನ್ಯ ಬೇಕಾಗುತ್ತದೆ. ನವಧಾನ್ಯ ಮನೆಯಲ್ಲೇ ಇತ್ತು ಅಂದರೆ ಅದನ್ನೇ ಉಪಯೋಗಿಸಿಕೊಳ್ಳಬಹುದು. ಅದಾದ ನಂತರ ಇನ್ನು ಎರಡನೆಯದಾಗಿ ಕವಡೆಗಳು ಬೇಕಾಗುತ್ತದೆ. ಅದರಲ್ಲೂ ಕಪ್ಪು ಬಣ್ಣದಲ್ಲಿರುವಂತಹ ಕವಡೆಗಳು ಬೇಕಾಗುತ್ತದೆ. ಈ ಕಪ್ಪು ಬಣ್ಣದ ಕವಡೆಗಳು ಈ ಒಂದು ಪರಿಹಾರಕ್ಕೆ ಅತ್ಯಂತ ಸೂಕ್ತವಾದಂಥದ್ದು. ಕಪ್ಪು ಬಣ್ಣದ ಕವಡೆಗೆ ವಿಶೇಷವಾದಂತಹ ಶಕ್ತಿ ಇರುತ್ತದೆ. ದೃಷ್ಟಿದೋಷಗಳು, ನರದೃಷ್ಟಿ ದೋಷಗಳು, ಮಾಟಮಂತ್ರಗಳು, ಏನೇ ಕೇಡು, ಏನೇ ಶಕ್ತಿಗಳು ನಿಮ್ಮ ಮನೆಯಲ್ಲಿತ್ತು ಅಂದರೆ ಅದನ್ನು ಮನೆಯಿಂದ ಹೊರಗಟ್ಟುವಂತಹ ಶಕ್ತಿ ಈ ಕಪ್ಪು ಕವಡೆಗಳಿಗೆ ಇರುತ್ತದೆ. ಹಾಗಾಗಿ ಕಪ್ಪು ಕವಡೆಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಇದನ್ನು ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲೇ ಸಿಗುತ್ತದೆ. ಈ ಕವಡೆಗಳಾದ ನಂತರ ಇನ್ನು ಮೂರನೆಯದಾಗಿ ಬೇಕಾಗಿರುವಂಥದ್ದು ತೆಂಗಿನಕಾಯಿ ಪೂರ್ತಿಯಾಗಿ ನೀರು ತುಂಬಿರುವಂತಹ ಒಂದು ಪರಿಶುದ್ಧವಾಗಿ, ಎಲ್ಲೂ ಬಿರುಕಿರಬಾರದು, ಚೆನ್ನಾಗಿ ಜುಟ್ಟೆಲ್ಲ ಇರುವಂತಹ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ತೆಂಗಿನಕಾಯಿ ದೈವಶಕ್ತಿಯನ್ನು ಹೊಂದಿರುವಂಥದ್ದು. ತೆಂಗಿನಕಾಯಿಗೆ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ತನ್ನಲ್ಲಿ ಎಳೆದು ಇಟ್ಟುಕೊಳ್ಳುವಂತಹ ಶಕ್ತಿ ಇದೆ. ಅದು ಯಾವ ರೀತಿಯಾಗಿ ಅನ್ನೋದನ್ನು ನಾನು ಮುಂದೆ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಅನಂತರವಾಗಿ ಒಂದೇ ಒಂದು ಸ್ಪೂನಷ್ಟು ಕಲ್ಲುಪ್ಪು ಬೇಕಾಗುತ್ತದೆ. ಕಲ್ಲುಪ್ಪು ಇನ್ನೇನು ಮನೆಯಲ್ಲಿ ಸಿಕ್ಕೇ ಸಿಗುತ್ತದೆ. ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಆ ನಂತರವಾಗಿ ಕಲ್ಲುಪ್ಪಿನ ಬಗ್ಗೆ ಹೇಳಬೇಕಂದ್ರೆ ಅದು ನಿಮಗೆ ತಿಳಿದಿರುವಂತಹದ್ದೇ ವಿಷಯ. ಕಲ್ಲುಪ್ಪಿಗೆ ನರದೃಷ್ಟಿಯನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ, ಧನಾಕರ್ಷಣೆ ಮಾಡುವಂತಹ ಶಕ್ತಿ ಇದೆ, ಕಷ್ಟಗಳು ಕೇಡುಗಳನ್ನು ಹೊರಗಟ್ಟುವಂತಹ ಶಕ್ತಿ, ದಾರಿದ್ರ್ಯವನ್ನು ಹೊರಗಟ್ಟುವಂತಹ ಶಕ್ತಿ ಇದೆ.
ಹಾಗಾಗಿ ಇದರಲ್ಲಿ ಕಲ್ಲುಪ್ಪನ್ನು ಕೂಡ ಬಳಸ್ತೀವಿ. ಇನ್ನು ಅದರ ಜೊತೆಗೆ ಅರಿಶಿನ ಕುಂಕುಮ. ಅರಿಶಿನ ಕುಂಕುಮ ಅನ್ನೋದು ಮಂಗಳಕರವಾದಂತಹ ವಸ್ತುಗಳು. ಈ ಅರಿಶಿನ ಕುಂಕುಮ ದೈವ ಸ್ವರೂಪವಾದಂಥದ್ದು. ಈ ಪೂಜೆ ಪುನಸ್ಕಾರಗಳಲ್ಲಿ ಅರಿಶಿನ ಕುಂಕುಮ ಮುಖ್ಯ ಪ್ರಧಾನವಾಗಿರಲೇಬೇಕು. ಹಾಗಾಗಿ ಅರಿಶಿನ ಕುಂಕುಮ ಬೇಕಾಗುತ್ತದೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಸುಗಂಧ ದ್ರವ್ಯ. ಪೂಜಾ ಸ್ಟೋರ್ಗಳಲ್ಲಿ ಇದೊಂದು ಮುಖ್ಯವಾಗಿ ಬೇಕು. ಈ ಸುಗಂಧ ದ್ರವ್ಯ ಒಳ್ಳೆಯ ಘಮಘಮ ಅಂತ ಸುವಾಸನೆ ಬೀರೋದ್ರಿಂದ ಮನೆಗೆ ಧನಾಕರ್ಷಣೆ ಬರುವಂತೆ ಮಾಡುತ್ತೆ. ಈ ಸುಗಂಧ ದ್ರವ್ಯ ನಾವು ಪೂಜಾ ಸ್ಟೋರ್ಗಳಲ್ಲಿ ಒಂದು 20 ರೂಪಾಯಿಗೆಲ್ಲ ನಮಗೆ ಸಿಕ್ಬಿಡುತ್ತದೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಇದನ್ನೆಲ್ಲ ಗಂಟು ಕಟ್ಟೋದಕ್ಕೆ ಸ್ವಲ್ಪ ಅಗಲವಾಗಿರುವಂತಹ ಕೆಂಪು ಬಣ್ಣದ ಬಟ್ಟೆ ಬೇಕಾಗುತ್ತೆ. ಇದಕ್ಕೆ ಬಿಳಿ ಬಣ್ಣ ಆಗಲಿ, ಹಳದಿ ಬಣ್ಣ ಆಗಲಿ, ನೀಲಿ ಬಣ್ಣ, ಈ ಥರ ಯಾವ ಬಣ್ಣದ ಬಟ್ಟೆಯನ್ನು ಕೂಡ ಉಪಯೋಗಿಸುವ ಹಾಗಿಲ್ಲ. ಕೆಂಪು ಬಣ್ಣದ ಬಟ್ಟೆಯನ್ನೇ ಉಪಯೋಗಿಸಬೇಕು. ಹೊಸದಾಗಿರಬೇಕು. ಹಳೆಯ ಬಟ್ಟೆಯನ್ನು ಉಪಯೋಗಿಸಿಕೊಳ್ಬೇಡಿ. ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಶುಭ್ರವಾಗಿ ಕಟ್ ಮಾಡಿಕೊಂಡು ಅಥವಾ ತೊಳೆದುಕೊಂಡು ನೀಟಾಗಿ ಒಣಗಿಸಿಕೊಂಡು ಅದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತದೆ. ಸ್ನೇಹಿತರೆ, ಇಷ್ಟು ಪದಾರ್ಥಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಆ ನಂತರವಾಗಿ ಈ ದಿನ ಅಂದರೆ ಅಮಾವಾಸ್ಯೆ ದಿನ ಯಥಾ ಪ್ರಕಾರ ನೀವು ನಿತ್ಯ ಪೂಜೆ, ಕುಲದೇವರಿಗೆ ದೀಪಾರಾಧನೆ ಎಲ್ಲ ಮಾಡಿಕೊಳ್ತೀರಾ. ಅದೇ ಥರ ಮಾಡ್ಕೊಳ್ಳಿ. ಬೆಳಿಗ್ಗೆನಾದರೂ ಮಾಡ್ಕೊಳ್ಳಿ, ಸಾಯಂಕಾಲನಾದರೂ ಮಾಡ್ಕೊಳ್ಳಿ. ಸ್ವಲ್ಪ ಮುಳುಗೋದ್ರೊಳಗೆ, ಸೂರ್ಯ ಮುಳುಗೋದ್ರೊಳಗೆ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಪರಿಹಾರವನ್ನು ಒಂದು ಕೆಂಪು ಬಣ್ಣದ ಬಟ್ಟೆಗೆ ಎಲ್ಲ ಪದಾರ್ಥಗಳನ್ನು ನಾನೇನು ತಿಳಿಸ್ಕೊಟ್ಟಿದ್ದೀನಿ ಇಷ್ಟು ಪದಾರ್ಥಗಳನ್ನು ಹಾಕಿ ಗಂಟನ್ನು ಕಟ್ಟಬೇಕು. ಗಂಟನ್ನು ಕಟ್ಟಿ ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಾಗಿಲ ಹತ್ತಿರ ಒಂದು ಮೊಳೆಯನ್ನು ಹೊಡೆದು ಮನೆಯ ಒಳಗಡೆ ತೂಗು ಹಾಕಿ ಮನೆಯ ಹೊರಗೂ ಕೂಡ ಇದನ್ನು ನಾವು ಕಟ್ಟಬಹುದು. ಆದರೆ ಮನೆ ಹೊರಗಡೆ ಕಟ್ಟಿದಾಗ ಯಾರು ಏನು ಎಂತು ಅಂತೆಲ್ಲ ಯಾರಾದರೂ ಕೇಳ್ತಾರೆ ಅನ್ನೋ ಅಂಜಿಕೆ ಆಗುತ್ತದೆ. ಅಂದರೆ ಮನೆ ಒಳಗಡೆ ಕಟ್ಕೊಳ್ಳಿ. ಇದನ್ನು ಕಟ್ಕೊಂಡ ನಂತರ ನಿಮ್ಮ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತದೆ. ನಿಮ್ಮ ಮನೆಯಲ್ಲಿ ಏನಾದರೂ ವಿಪರೀತವಾದಂತಹ ದುಷ್ಟಶಕ್ತಿಗಳಿದ್ದಂತಹ ಸಂದರ್ಭದಲ್ಲಿ ಆ ತೆಂಗಿನಕಾಯಿ ಅದಾಗಲೇ ಒಡ್ಕೊಂಡು ಅದು ಕೆಟ್ಟ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತದೆ. ಅದನ್ನು ನೀವು ಗಮನಿಸ್ತಾ ಇರಬೇಕಾಗುತ್ತೆ. ತುಂಬ ಏನಾದರೂ ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿ ಇತ್ತು ಅಂದರೆ ಅದೊಂದು 3 ದಿನಗಳಲ್ಲಿ ತೆಂಗಿನಕಾಯಿ ಹಾಳಾಗಬಹುದು, ಒಂದು ವಾರದೊಳಗೆ ಹಾಳಾಗಬಹುದು, ಅಥವಾ ಒಂದು ತಿಂಗಳ ಒಳಗಡೆನೆ ಹಾಳಾಗಬಹುದು. ಇಲ್ಲ ನಿಮ್ಮ ಮನೆಯಲ್ಲಿ ಏನೂ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತಂದರೆ ನಿಧಾನಗತಿಯಲ್ಲಿ ಮನೆಯಲ್ಲಿರುವಂತಹ ಎಲ್ಲ ಕೆಟ್ಟ ಶಕ್ತಿಗಳನ್ನು ಆವಾಹನೆ ಆ ತೆಂಗಿನಕಾಯಿ ಮಾಡ್ಕೊಳ್ತಾ ಇರುತ್ತದೆ. ಮನೆಗೆ ಧನಾತ್ಮಕ ಶಕ್ತಿಯನ್ನು ತಂದು ಕೊಡ್ತಾ ಇರುತ್ತೆ. ಹಾಗಾಗಿ ತೆಂಗಿನಕಾಯಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇದರ ಮೇಲೆ ನೀವು ಗಮನ ಹರಿಸಬೇಕಾಗುತ್ತೆ. ಸ್ನೇಹಿತರೆ, ಅಕಸ್ಮಾತ್ ಏನಾದರೂ ತೆಂಗಿನಕಾಯಿ ಕೆಟ್ಟೋಗಿ ನಿಮಗೆ ಸ್ಮೆಲ್ ಬರ್ತಾ ಇದೆ ಅಂದಾಗ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಏನೋ ಒಂದು ಈ ರೀತಿ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ಅದನ್ನು ಬಿಚ್ಚಿ ಯಾವುದಾದ್ರೂ ಹರಿಯೋ ನೀರಿಗೆ ತೆಗೆದುಕೊಂಡು ಹೋಗಿ ಅದನ್ನು ಹಾಕಬೇಕು. ಅಥವಾ ಇಲ್ಲ ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ನೋಡಿಕೊಂಡು ಹಾಕಬೇಕು. ಮತ್ತೆ ಮತ್ತೆ ಇದೇ ಪ್ರಕಾರದಲ್ಲಿ ವಾರ, ತಿಥಿ, ನಕ್ಷತ್ರಗಳನ್ನು ನೋಡಿಕೊಂಡು ಅಮಾವಾಸ್ಯೆ ದಿನದಂದು, ಪೌರ್ಣಮಿ ದಿನದಂದು, ಅಷ್ಟಮಿ ದಿನದಂದು ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ. ತುಂಬಾ ಶಕ್ತಿಯುತವಾದಂತಹ ಅಮಾವಾಸ್ಯೆ ಈ ದಿನ. ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಮನೆಯಲ್ಲಿರೋ ಕೆಟ್ಟ ಶಕ್ತಿಗಳನ್ನು, ಮಾಟ ಮಂತ್ರ, ಕೇಡು, ಕಷ್ಟಗಳು, ಕಣ್ಣು ದೃಷ್ಟಿ ಎಲ್ಲವನ್ನ ಕೂಡ ಹೊರಗೆ ಹಾಕುತ್ತೆ. ಯಾರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡಿದ್ರು, ಅಕ್ಕಪಕ್ಕದವರು ಹೊಟ್ಟೆ ಕಿಚ್ಚು ಮಾಡಿದ್ರು, ಅವರು ಎಷ್ಟೇ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂಡ್ರು, ಶಾಪಗಳು ಹಾಕಿದ್ರು ಕೂಡ ಯಾವುದೂ ಕೂಡ ನಮಗೆ ತಟ್ಟುವುದಿಲ್ಲ. ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತಂದುಕೊಡುವಂತಹ ಅದ್ಭುತ ಪರಿಹಾರ. ಇದನ್ನು ಹೋಗಿ ನಾವು ಹೊರಗಡೆ ಯಾರ ಹತ್ರನಾದರೂ ಜ್ಯೋತಿಷ್ಯದವರ ಹತ್ರ, ತಂತ್ರಗಾರಿಕೆ ಮಾಡೋರ ಹತ್ರ ಮಾಡಿಸ್ತೀವಿ ಅಂದರೆ ವಿಪರೀತವಾದಂತಹ ದುಡ್ಡನ್ನು ಖರ್ಚು ಮಾಡಬೇಕು. ಇದನ್ನು ನಾವೇ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಬಹುದು. ಸುಲಭವಾಗಿ ಕಡಿಮೆ ಖರ್ಚಲ್ಲಿ ಮಾಡಿಕೊಳ್ಳಬಹುದು. ಯಾವುದೇ ರೀತಿ ಸಮಸ್ಯೆ ಆಗುವುದಿಲ್ಲ. ನಾವೇ ಮಾಡಿಕೊಂಡು ನಮ್ಮ ಮನೆಗೆ ಕಟ್ಕೊಂಡು ಅದರ ಬಗ್ಗೆ ಗಮನ ಹರಿಸಿಕೊಳ್ತಾ ಇರಬೇಕು. ಇಷ್ಟೇ ನೀವು ಮಾಡ್ಕೊಳ್ಬೇಕಾಗಿರೋದು. ಇಷ್ಟು ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಕಷ್ಟಗಳೆಲ್ಲ ದೂರವಾಗುತ್ತದೆ. ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತದೆ. ಅಮಾವಾಸ್ಯೆ ದಿನ ಮಾಡಿಕೊಂಡ್ವಿ ಅಂದರೆ 100% ಸಕ್ಸಸ್ ಆಗುತ್ತೆ. ಅದರಲ್ಲೂ ಈ ಅಮಾವಾಸ್ಯೆ ಅಂದರೆ ಅದ್ಭುತವಾದಂತಹ ದಿನ ಸ್ನೇಹಿತರೆ. ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ, ಸಕಲಾಭಿವೃದ್ಧಿಯನ್ನು ಹೊಂದ್ತೀರಾ. ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಅದೃಷ್ಟ ನಿಮ್ಮನ್ನು ಬೆನ್ನಟ್ಟಿ ಬರುತ್ತೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
2026 ಇದೇ ತಿಂಗಳು ಅಂದರೆ ಮೇ 16ರಂದು ಬಾದಾಮಿ ಅಮಾವಾಸ್ಯೆ ಬಂದಿದೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳಿಗೂ ಒಂದು ವಿಶಿಷ್ಟವಾದ ಮಹತ್ವವಿದೆ. ಬ್ರಹ್ಮಾಂಡದ ಶಕ್ತಿಗಳು ಭೂಮಿಯ ಮೇಲೆ ಅತ್ಯಂತ ಪ್ರಬಲವಾಗಿ ಪ್ರವಹಿಸುವ ದಿನವಿದು. ಈ ದಿನ ದೇವತೆಗಳೆಲ್ಲರೂ ಭೂಮಿಗೆ ಇಳಿದು ಬರುತ್ತಾರೆಂದು ಪುರಾಣಗಳು ಸಾರುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಈ ದಿನ ಮಾಡಲೇಬೇಕಾದ ಆ ಒಂದು ರಹಸ್ಯ ಪರಿಹಾರದ ಬಗ್ಗೆ ತಿಳಿಸಲಿದ್ದೇನೆ. ಒಂದು ವಿಶೇಷವಾದ ಮರವನ್ನು ಮುಟ್ಟೋದ್ರಿಂದ ನಿಮ್ಮ ಜನ್ಮಗಳ ಪಾಪಗಳು ಕಳೆದು ಹೋಗುತ್ತವೆ. ಅಂದರೆ ನೀವು ನಂಬ್ತೀರಾ? ಹೌದು, ಇದು ಶಾಸ್ತ್ರೋಕ್ತವಾದ ಸತ್ಯ. ಸಾಲದ ಬಾಧೆ, ದರಿದ್ರ ಯೋಗ, ಮನೆಯಲ್ಲಿ ಕಲಹ ಅಥವಾ ಎಷ್ಟೇ ದುಡಿದರೂ ಹಣ ನಿಲ್ಲುತ್ತಿಲ್ಲವೇ? ಹಾಗಾದರೆ ಇಂದಿನ ಈ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಾವು ಈ ಮಹಾಶುಭ ದಿನದಂದು ಯಾವ ಕೆಲಸ ಮಾಡಬೇಕು, ಯಾವುದನ್ನು ಮಾಡಬಾರದು ಮತ್ತು ನಿಮ್ಮ ಅದೃಷ್ಟವನ್ನು ಬದಲಿಸುವ ಆ ಮರದ ರಹಸ್ಯವೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಈ ಮಾಹಿತಿಗಿದೆ. ಮುಂದುವರಿಯುವ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಅಥವಾ ಓಂ ಶ್ರೀಮನ್ನಾರಾಯಣ ಎಂದು ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ಕಂದ ಪುರಾಣದ ಪ್ರಕಾರ ಈ ದಿನ ಸಮುದ್ರ ಸ್ನಾನ ಮಾಡುವುದು ಕೋಟಿ ಜನ್ಮಗಳ ಪುಣ್ಯಕ್ಕೆ ಸಮಾನ. ಸಮುದ್ರಕ್ಕೆ ಹೋಗಲು ಸಾಧ್ಯವಾಗದವರು ಮನೆಯಲ್ಲಿಯೇ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಗಂಗಾ, ಗೋದಾವರಿ, ಕಾವೇರಿ ಮುಂತಾದ ಪುಣ್ಯ ನದಿಗಳ ಹೆಸರನ್ನು ಸ್ಮರಿಸುತ್ತಾ ಸ್ನಾನ ಮಾಡಬೇಕು. ಈ ದಿನ ಸಮುದ್ರಕ್ಕೆ ಅಳಲೆಕಾಯಿ ಅರ್ಪಿಸಿ ಸ್ನಾನ ಮಾಡೋದ್ರಿಂದ ನರದೃಷ್ಟಿ ಮತ್ತು ದೃಷ್ಟಿ ದೋಷಗಳು ದೂರವಾಗುತ್ತವೆ. ಈ ದಿನ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಲು ನೀವು ಮಾಡಬೇಕಾದ ಕೆಲವು ಪರಿಹಾರಗಳು: 1. ಹೊಸ್ತಿಲ ಪೂಜೆ ಮತ್ತು ರಕ್ಷಣೆ. ಈ ದಿನ ಬೆಳಗ್ಗೆ ಸ್ನಾನದ ನಂತರ 1 ಲೋಟ ನೀರಿಗೆ ಚಿಟಿಕೆ ಕುಂಕುಮ, 1 ಹನಿ ಹಾಲು ಮತ್ತು 2 ಲವಂಗದ ಪುಡಿಯನ್ನು ಬೆರೆಸಿ ಮನೆಯ ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಓಡಿ ಹೋಗಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. 2. ಕಪ್ಪು ದಾರದ ರಕ್ಷಾ ಕವಚ. ದೃಷ್ಟಿದೋಷದಿಂದ ವ್ಯಾಪಾರ ಅಥವಾ ಆರೋಗ್ಯ ಹದಗೆಡುತ್ತಿದ್ರೆ ಸಂಜೆ ಸಂಧ್ಯಾ ಸಮಯದಲ್ಲಿ 1 ಕಪ್ಪು ದಾರವನ್ನು ತೆಗೆದುಕೊಂಡು ಈ ಮಂತ್ರವನ್ನು 11 ಬಾರಿ ಪಠಿಸಿ. ಓಂ ಲಂ ಲಂ ದೃಷ್ಟಿ ನಿವಾರಯಾಮಿ ದೃಷ್ಟಿ ನಿವಾರಯಾಮಿ. ನಂತರ ಈ ದಾರವನ್ನು ಪುರುಷರು ಬಲಗಾಲಿಗೆ, ಮಹಿಳೆಯರು ಎಡಗಾಲಿಗೆ ಕಟ್ಟಿಕೊಳ್ಳಿ. ಇದು ನಿಮ್ಮನ್ನು ಶತ್ರು ಬಾಧೆಯಿಂದ ರಕ್ಷಿಸುತ್ತದೆ. ಈಗ ನಾವು ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಈ ದಿನ ಯಾವ ಮರವನ್ನು ಮುಟ್ಟಿದ್ರೆ ರಾಜಯೋಗ ದೊರೆಯುತ್ತದೆ? ಅದುವೇ ಬೇವಿನ ಮರ. ಬೇವಿನ ಮರವು ಸಾಕ್ಷಾತ್ ಆದಿಪರಾಶಕ್ತಿಯ ಸ್ವರೂಪ. ಈ ದಿನ ಬೇವಿನ ಮರಕ್ಕೆ 1 ಚೆಂಬು ನೀರನ್ನು ಅರ್ಪಿಸಿ 3 ಪ್ರದಕ್ಷಿಣೆ ಹಾಕಿ ಮರವನ್ನು ಸ್ಪರ್ಶಿಸಬೇಕು. ಬೇವಿನ ಗಾಳಿಯು ಆರೋಗ್ಯವನ್ನು ನೀಡಿದರೆ ಈ ವಿಶೇಷ ದಿನದ ಸ್ಪರ್ಶವು ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಎನರ್ಜಿಯನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಇದರ ಜೊತೆಗೆ ಅಶ್ವತ್ಥ ಮರವನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ. ಅಶ್ವತ್ಥ ಮರದಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಿರುತ್ತಾರೆ. 2 ಅಶ್ವತ್ಥ ಎಲೆಗಳನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿಡುವುದರಿಂದ ಆರ್ಥಿಕ ಅಭಿವೃದ್ಧಿ ಖಂಡಿತ. ನೀವು ಮರವನ್ನು ಮುಟ್ಟುವಾಗ ಈ ಮಂತ್ರವನ್ನು ಜಪಿಸಿದರೆ ಇನ್ನೂ ಉತ್ತಮ ಫಲ ಇರುತ್ತದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪ ಅಗ್ರತಃ ಶಿವರೂಪಾಯ ವೃಕ್ಷರಾಜಯತೆ ನಮೋ ನಮಃ. ಪಂಡಿತರು ಹೇಳುವಂತೆ ಈ ದಿನ ನಿಂಬೆಹಣ್ಣಿನಿಂದ ಮಾಡುವ ಪರಿಹಾರವು ಅದ್ಭುತ ಫಲ ನೀಡುತ್ತದೆ. 1 ಹಣ್ಣಾದ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. 1 ವೀಳ್ಯದೆಲೆಯಲ್ಲಿ ಹಿಡಿ ಉಪ್ಪನ್ನು ಇಟ್ಟು ಅದರ ಮೇಲೆ ನಿಂಬೆಹಣ್ಣನ್ನು 4 ಭಾಗಗಳಾಗಿ ಪೂರ್ತಿ ಕತ್ತರಿಸದೆ ಸೀಳಿಡಿ. ಅದಕ್ಕೆ ಹಳದಿ ಕುಂಕುಮ ಹಚ್ಚಿ 2 ಲವಂಗಗಳನ್ನು ಚುಚ್ಚಿ ಈ ತಟ್ಟೆಯನ್ನು ಹಿಡಿದುಕೊಂಡು ಮನೆಯ ಎಲ್ಲ ಮೂಲೆಗಳಲ್ಲೂ ಸುತ್ತಿ ನಂತರ ಮನೆಯ ಹೊರಗೆ ಬಾಗಿಲ ಎಡಭಾಗದಲ್ಲಿಟ್ಟು ಬಿಡಿ. ಮಾರನೇ ದಿನ ಅದನ್ನು ಜನರಿಲ್ಲದ ಕಡೆ ಎಸೆಯಿರಿ. ಇದು ಮನೆಯ ಮೇಲಿರುವ ಎಲ್ಲ ತಂತ್ರ ಮಂತ್ರ ಬಾಧೆಗಳನ್ನು ನಿವಾರಿಸುತ್ತದೆ. ಗೋವಿನ ಶರೀರದಲ್ಲಿ 3,000,000 ದೇವತೆಗಳಿದ್ದಾರೆ. ಈ ದಿನ ಗೋವಿಗೆ ಈ ಕೆಳಗಿನ ವಸ್ತುಗಳನ್ನು ನೀಡೋದ್ರಿಂದ ಸಿಗುವ ಫಲಗಳು ಇಲ್ಲಿವೆ: ಬೆಲ್ಲ ಬೆರೆಸಿದ ಅಕ್ಕಿ ಹಿಟ್ಟು, ಮಾನಸಿಕ ಶಾಂತಿಗಾಗಿ ನೆನೆಸಿದ ಕಡಲೆಬೇಳೆ, ಕುಟುಂಬ ಕಲಹ ನಿವಾರಣೆಗಾಗಿ ಬಾಳೆಹಣ್ಣು, ಉನ್ನತ ಪದವಿ ಮತ್ತು ಗೌರವಕ್ಕಾಗಿ ಬೇಯಿಸಿದ ಆಲೂಗಡ್ಡೆ, ನರದೃಷ್ಟಿ ನಿವಾರಣೆಗಾಗಿ ಟೊಮೊಟೊ, ವಿವಾಹ ಪ್ರಾಪ್ತಿಗಾಗಿ ಸೌತೆಕಾಯಿ, ಶತ್ರುಗಳು ಮಿತ್ರರಾಗಲು ಬದನೆಕಾಯಿ, ಸಂತಾನ ಪ್ರಾಪ್ತಿಗಾಗಿ ನೆನೆಸಿದ ತೊಗರಿಬೇಳೆ, ಸಾಲ ಮುಕ್ತಿಗಾಗಿ ಗೋಧಿ ಹಿಟ್ಟು ಮತ್ತು ಬೆಲ್ಲ, ಉದ್ಯೋಗ ಲಾಭಕ್ಕಾಗಿ ಮತ್ತು ಸೂರ್ಯದೇವರ ಕೃಪೆಗಾಗಿ ಕಡಲೆ ಹಿಟ್ಟು ಮತ್ತು ಬೆಲ್ಲ, ಕೋರ್ಟ್ ಕೇಸ್ನಲ್ಲಿ ಜಯಿಸುವುದಕ್ಕಾಗಿ. ಇನ್ನು ಈ ದಿನ ಸಂಜೆ 6 ರಿಂದ 8 ಗಂಟೆಯ ಒಳಗಾಗಿ ಮನೆಯಲ್ಲಿ ಈ 4 ವಸ್ತುವನ್ನು ಬಳಸಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ. ಯಾರಾದರೂ ಆಗದೇ ಇದ್ದವರು ಮಾಡಿಸಿದರೆ ಆ ದುಷ್ಟ ಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತದೆ. ಮನೆಯ ಸದಸ್ಯರಿಗೆ ಇದ್ದ ಮೈಕೈ ನೋವು, ಆರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ.
ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು. ಧೂಪಕ್ಕೆ ಸಾಂಬ್ರಾಣಿ, ಬಿಳಿ ಸಾಸಿವೆ ಹಾಕಬೇಕು. ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ. ಅದನ್ನು ತಂದು ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತೆ. ಒಟ್ಟು 4 ವಸ್ತುಗಳು: ಸಾಂಬ್ರಾಣಿ ಪುಡಿ, ಬಿಳಿ ಸಾಸಿವೆ, ಕಪ್ಪು ಜೀರಿಗೆ ಹಾಗೂ ದೃಷ್ಟಿ ಬೀಜ. ಈ 4ನ್ನು ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ 5 ರಿಂದ 10 ನಿಮಿಷದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗೂ ಈ ಧೂಪದ ಹೊಗೆಯನ್ನು ತೋರಿಸಿ. ಇದರಿಂದ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು. ಸಂಜೆಯ ಸಮಯದಲ್ಲಿ ವೀಳ್ಯದೆಲೆ, ಅಡಿಕೆ, ಬಳೆ, ಅರಿಶಿನ, ಕುಂಕುಮ, ತೆಂಗಿನಕಾಯಿ, ರವಿಕೆಯನ್ನು ಹಣ್ಣುಗಳ ಜೊತೆ ದಾನವಾಗಿ ಶಿವಾಲಯದಲ್ಲಾಗಿರಬಹುದು, ವಿಷ್ಣು ದೇವರ ಆಲಯದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿಯೇ ಆಗಿರಬಹುದು ದಾನವಾಗಿ ನೀಡಿದರೆ ಕಂಡ ಕನಸುಗಳು ನನಸಾಗುತ್ತವೆ. ಕಠಿಣ ಕಷ್ಟಗಳಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ. ನಿಮ್ಮ ಮನೆಯ ಅಂಗಳದಲ್ಲಿ ದೀಪಗಳನ್ನು ಬೆಳಗಿಸಿ ಹೊಸ್ತಿಲಿನ ಬಳಿ, ತುಳಸಿ ಗಿಡದ ಬಳಿ, ದೇವರ ಕೋಣೆಯ ಮುಂದೆ, ದೇವರ ಕೋಣೆಯ ಒಳಗೆ ಮಣ್ಣಿನ ಹಣತೆಗಳನ್ನು ಬೆಳಗಿಸಿ ಪೂಜೆ ಮಾಡುವವರು ಶಿವನಾಮ ಸ್ಮರಣೆಯ ಮಾಡುತ್ತಾ ಶಿವನಿಗೆ ಏನನ್ನು ಕೂಡ ಅರ್ಪಿಸಲು ಸಾಧ್ಯವಿಲ್ಲವೆಂದರೆ ದರ್ಬೆ ಕಡ್ಡಿಗಳನ್ನು ಆಸಿ ಅದರ ಮೇಲೆ ಶಿವನ ಫೋಟೋ ಅಥವಾ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡಿ ಉಪವಾಸವನ್ನು ಮಾಡಿ ಶಿವನಿಗೆ ಕೈಮುಗಿಯಿರಿ. ಈ ದಿನ ಮದ್ಯಪಾನ, ಮಾಂಸಾಹಾರ ಸೇವನೆ ಮಾಡಬಾರದು. ಕ್ಷೌರ, ಉಗುರು ಕತ್ತರಿಸುವುದನ್ನು ಮಾಡಬಾರದು. ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು. ಇನ್ನು ಈ ಮಾಸದಲ್ಲಿ ನಿಮ್ಮ ಮನೆಯಲ್ಲಿಯೇ ಸರಳವಾಗಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಈ ವಿಧಾನದಲ್ಲಿ ಮಾಡಿಕೊಳ್ಬೇಕು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಂಜನೇಯನ ಫೋಟೋ ಅಥವಾ ವಿಗ್ರಹ ಇಟ್ಟು ಸಿಂಧೂರ, ತುಳಸಿಯಿಂದ ಅಲಂಕರಿಸಿ ಹನುಮನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎಕ್ಕದ ಬತ್ತಿಗಳನ್ನು ಬಳಸಿ ದೀಪಾರಾಧನೆ ಮಾಡಬೇಕು. ಎಕ್ಕದ ಬತ್ತಿ, ಎಳ್ಳೆಣ್ಣೆಯನ್ನು ಬಳಸಿ ದೀಪಗಳನ್ನು ಹಚ್ಚಿದ್ದೇ ಆದಲ್ಲಿ ಆಂಜನೇಯನು ಶೀಘ್ರವಾಗಿ ಅನುಗ್ರಹಿಸುತ್ತಾನೆ. 5 ಎಕ್ಕದ ಬತ್ತಿಗಳನ್ನು ಬಳಸಿ ದೀಪವನ್ನು ಬೆಳಗಿಸಿ. ಸಾಧ್ಯವಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಮಸ್ಕಾರ ಮಾಡಿ. ಇದರ ಜೊತೆಗೆ ವೀಳ್ಯದೆಲೆಯಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳಿ. ಶ್ರೀರಾಮದೂತಾಯ ಹನುಮತೆ ನಮಃ ಅಂತ 21 ಬಾರಿ ಹೇಳುತ್ತಾ 21 ಎಲೆಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ. ಆಂಜನೇಯನ ಪ್ರೀತಿಗಾಗಿ ವಿವಿಧ ಹಣ್ಣುಗಳು, ಬಾಳೆ, ಬಳೆಹಣ್ಣು, ತೆಂಗಿನಕಾಯಿ, ವಿವಿಧ ವಿಧವಾದಂತಹ ಸಿಹಿ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಿ. ಆಂಜನೇಯ ಸ್ವಾಮಿಗೆ ಸಿಂಧೂರ ಅಥವಾ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ಬೊಟ್ಟಾಗಿ ಇಡಬೇಕು. ಇದನ್ನು ಮಾಡಿದರೆ ಶತ್ರುಬಾಧೆಗಳು ದೂರವಾಗುತ್ತವೆ. ಇನ್ನು ಯಾರಾದರೂ ನಿಮಗೆ ಮಾಟಮಂತ್ರ ಮಾಡಿಸಿದರೆ, ಶತ್ರುಬಾಧೆಗಳು ಹೆಚ್ಚಾಗಿದ್ದರೆ ಅವರ ಹೆಸರನ್ನು ಹೇಳಿಕೊಳ್ತಾ ಆಂಜನೇಯ ಸ್ವಾಮಿಯ ಫೋಟೋ, ಬಾಲ ಕಾಣುವಂತೆ ಇರುವಂಥ ಫೋಟೋ ಮನೆಯಲ್ಲಿದ್ದರೆ ನೀವು ಬಾಲದಿಂದ ಶಿರಸ್ಸಿನ ತನಕ 20 ಗಂಧದ ಬೊಟ್ಟನ್ನು ಇಡಬೇಕು, 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಮತ್ತು ಶಿರಸ್ಸಿನಿಂದ ಬಾಲದ ತನಕ 20 ಗಂಧದ ಬೊಟ್ಟು, 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಹೀಗೆ ಒಟ್ಟು 40 ಗಂಧದ ಬೊಟ್ಟು, 40 ಕುಂಕುಮದ ಬೊಟ್ಟು ಇಡುತ್ತಾ ಓಂ ಕಪೀಶ್ವರಾಯ ನಮಃ ಎಂದು ಮಂತ್ರವನ್ನು ಹೇಳಬೇಕು. ಬಾಳೆಹಣ್ಣನ್ನು ನೈವೇದ್ಯವಾಗಿ ಆಂಜನೇಯನಿಗೆ ಅರ್ಪಿಸಬೇಕು. ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ವಿಧವಾದ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ. ನಿಮಗೆ ಆಗದೇ ಇರುವವರು ಮಾಡಿಸಿರುವ ಪಿತೂರಿಗಳ ಶಕ್ತಿ ನಿಲ್ಲುತ್ತದೆ. ಸದಾ ಹನುಮನ ರಕ್ಷಣೆ ನಿಮಗೆ ಸಿಗುತ್ತದೆ. ಮನೆಯ ವಾಸ್ತುದೋಷ ಕೂಡ ಇದರಿಂದಲೇ ದೂರವಾಗುತ್ತದೆ. ಇನ್ನು ಈ ಶುಭ ದಿನದಂದು ಈ ತಪ್ಪುಗಳನ್ನು ಮಾಡಬೇಡಿ. ತುಳಸಿ ಎಲೆಗಳನ್ನು ಕೀಳಬೇಡಿ. ಸೂರ್ಯೋದಯದ ನಂತರ ನಿದ್ದೆ ಮಾಡಬೇಡಿ. ಹೇರ್ ಕಟ್, ಶೇವಿಂಗ್ ಅಥವಾ ಉಗುರು ಕತ್ತರಿಸುವುದು ದಾರಿದ್ರ್ಯಕ್ಕೆ ದಾರಿ. ಮಧ್ಯಾಹ್ನ ನಿದ್ದೆಯು ದಾರಿದ್ರ್ಯ ದೇವತೆಯನ್ನು ಆಹ್ವಾನಿಸಿದಂತೆ. ತೈಲ ನಿಷೇಧ. ಸಂಧ್ಯಾ ಸಮಯದಲ್ಲಿ ತಲೆಗೆ ಎಣ್ಣೆ ಹಚ್ಚಬೇಡಿ. ಶಾಂತಿ ಕಾಪಾಡಿ. ಮನೆಯಲ್ಲಿ ಮಹಿಳೆಯರು ಅಳಬಾರದು ಅಥವಾ ಕಲಹ ಮಾಡಬಾರದು. ಮಾಡಲೇಬೇಕಾದ ಮಂತ್ರಪಠಣ ಮತ್ತು ಧ್ಯಾನ. ಈ ದಿನ ವಿಶೇಷ ಮಂತ್ರವನ್ನು 108 ಬಾರಿ ಪಠಿಸಿ. ಓಂ ನಮೋ ಭಗವತೆ ಕೂರ್ಮಾಯ ನಮಃ. ಈ ಮಂತ್ರವು ನಿಮ್ಮ ಜೀವನದಲ್ಲಿ ಅಸ್ಥಿರತೆಯನ್ನು ಹೋಗಲಾಡಿಸಿ ಭದ್ರವಾದ ಅಡಿಪಾಯವನ್ನು ಮತ್ತು ಸ್ವಂತ ಮನೆಯ ಕನಸನ್ನು ನನಸು ಮಾಡುತ್ತದೆ. ಸ್ನೇಹಿತರೆ, ಈ ದಿನ ನಿಮ್ಮ ಪಾಲಿಗೆ ಕೇವಲ ಒಂದು ಕ್ಯಾಲೆಂಡರ್ ದಿನವಾಗಿರದೆ ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಆರಂಭವಾಗಲಿ. ಪ್ರಕೃತಿ ಮತ್ತು ಭಗವಂತ ನಿಮಗೆ ನೀಡಿರುವ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ನಂಬಿಕೆಯೇ ಎಲ್ಲ ಪವಾಡಗಳ ತಾಯಿ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ಪ್ರತಿಯೊಂದು ಪರಿಹಾರವು ಸಾವಿರಾರು ವರ್ಷಗಳ ಅನುಭವದ ಸಾರ. ಈ ಮಾಹಿತಿಯನ್ನು ನಿಮ್ಮಲ್ಲೇ ಇಟ್ಕೊಳ್ಳಬೇಡಿ. ಕಷ್ಟದಲ್ಲಿರುವ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಪುಣ್ಯವನ್ನು ಹಂಚೋದ್ರಿಂದ ಅದು ದ್ವಿಗುಣವಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನಲಿದಾಡಲಿ ಎಂದು ಹಾರೈಸುತ್ತಾ ವಿರಾಮ ತೆಗೆದುಕೊಳ್ತಿದ್ದೇನೆ. ಮತ್ತೆ ಸಿಗೋಣ ಮತ್ತೊಂದು ದಿವ್ಯ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.